ನಾವು ನಾನು ಕೊಡ್ತೀನಿ. ಬೀಚ್ ಇದೆ. ಬಾಬಾಯಿ ಶೂಟ್ ಮಾಡ್ತಾ ಇದ್ದಾರೆ ಗಾಯ್ಸ್. ನಂಗೆ ಹೋಗಕ್ಕೆ ಇಷ್ಟ ಇಲ್ಲ. ಸೊ ಗಾಯ್ಸ್ ರೆಡಿ ಆಗಿದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಅದೇ ವ್ಲಾಗ್ ಕಂಟಿನ್ಯೂ ಆಗ್ತಿರೋದು. ಅನ್ಫಾರ್ಚುನೇಟ್ಲಿ ಯಾರು ಕೂಡ ರಿಪ್ಲೈ ಮಾಡಿಲ್ಲ. ಇಟ್ಸ್ ಓಕೆ, ನಾನೇ ಇವಾಗ ಹೇಳ್ತಾ ಇದ್ದೀನಿ. ನಾವು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಹೊರಟಿದ್ದು ಮ್ಯಾಂಗ್ಳೂರಿಗೆ. ಆ್ಯಂಡ್ ಮ್ಯಾಂಗ್ಳೂರಲ್ಲಿ ಎಲ್ಲಪ್ಪ ಅಂದರೆ ತಣ್ಣೀರ್ಬಾವಿ ಬೀಚ್. ಆ್ಯಂಡ್ ನಾವು ಹೋಗಿದ್ದು ಏನೂ ಯೂಸ್ ಆಗಿಲ್ಲ, ಬಟ್ ಚೆನ್ನಾಗಿತ್ತು. ಬನ್ನಿ ಮುಂದೆ ಏನು ಸ್ಟೋರಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಮಾರ್ನಿಂಗ್ ಕೂಡ ಆಯಿತು. ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ ನೈಟ್ 12 o'clock ಆಗಿತ್ತು ಅನಿಸುತ್ತೆ. ನೈಟ್ ಏನು ವಿಡಿಯೋಸ್ ಮಾಡಲಿಲ್ಲ. ಸೊ ಇವಾಗ ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೀವಿ. ಕಲರ್ ಹೇಳಿ. ಇದು ಆಪಲ್ ಪ್ಯಾನ್ ಅಂತ. ಅಲ್ಲೇ ಇದೆ ನೋಡಿ ಗಾಯ್ಸ್, ಬೀಚ್ ಇದೆ. ಇದೆ ಮಂಗಳೂರು. ಬರುತ್ತೆ, ಪಪ್ಪನೂ ಬರುತ್ತೆ. ಅಲ್ಲಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೋಡಿದ್ವಿ. ಮಾರ್ನಿಂಗ್ ಒಳ್ಳೆ ನೀರು ದೋಸೆ ಆ್ಯಂಡ್ ಫಿಶ್ ಕರಿ ಚಿಕನ್ ಸಿಕ್ಕಿತ್ತು, ಚೆನ್ನಾಗಿತ್ತು. ಇವಾಗ ನೆಕ್ಸ್ಟು ಅಲ್ಲೇ ಬೀಚ್ ಇತ್ತು, ತಣ್ಣೀರ್ಬಾವಿ ಬೀಚ್. ಅಲ್ಲಿ ಕೂಡ ಹೊರಟಿ, ಬನ್ನಿ ನೋಡ್ಕೊಂಬನ್ನಿ. ಸೊ ಗಾಯ್ಸ್, ಇವಾಗ ನಾವು ತಣ್ಣೀರ್ಬಾವಿ ಬೀಚಿಗೆ ಬಂದಿದ್ದೀವಿ. ಅದೇ ತಾನೇ, ಬನ್ನಿ ಹೋಗೋಣ. ಟಿಕೆಟ್ ತೊಗೋಬೇಕಂದ್ರೆ ಇಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಟಿಕೆಟ್ ತೊಗೋತಾ ಇದ್ದಾರೆ. ಇವಾಗ ಬೇಬಿ ನೋಡಿ ವಾಟರ್ ಪಿ ಹೋಗ್ತಾ ಇದೆ. ಇವಾಗ ಇದೆಲ್ಲ ಇಟ್ಕೊಂಡಿದೆ. ಹೌದಾ? ಅದಕ್ಕೆಲ್ಲ ದುಡ್ಡಾದ್ರೆ ಸೊ ಬೀಚ್ಗೆ ನಾವು ಎಂಟ್ರಿ ಆದ್ವಿ. ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ಬೀಚಲ್ಲಿ ಏನಪ್ಪ ಪ್ರಾಬ್ಲಮ್ ಆಗಿದ್ದು ಅಂದರೆ, ಬಿಕಾಸ್ ತುಂಬ ಮಳೆ ಇತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ನಾಟ್ ಅಲೌಡ್. ಬೀಚಲ್ಲಿ ಏನೂ ಆಟ ಆಡೋಗಿರಲಿಲ್ಲ. ಬಟ್ ನಾರ್ಮಲ್ ಡೇಸಲ್ಲಿ ಬಿಡ್ತಾರೋ ಏನೋ ಗೊತ್ತಿಲ್ಲ. ತುಂಬಾ ಕ್ಲೀನೆಸ್ಟ್ ಬೀಚ್ ಅಂತ ಹೇಳ್ಬೋದು. ನಾನು ನೋಡಿರೋ ಬೀಚ್ಗಳಲ್ಲಂತೂ ದಿ ಬೆಸ್ಟ್ ಬೀಚ್ ಅಂತ ಹೇಳ್ಬೋದು ಇದನ್ನು. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ವಾವ್, ಸಕ್ಕತ್ತಾಗಿದೆ ಗಾಯ್ಸ್. ಬಟ್ ಇಲ್ಲಿ ಆಟ ಆಡೋಕ್ಕೆ ಬಿಡೋದಂತೆ ಒಳಗಡೆ. ನೋಡಿ ಬೀಚ್ ಇಲ್ಲಿಂದಲೇ ನೋಡ್ಕೊಂಡು ಹೋಗಬೇಕು, ಬಿಕಾಸ್ ತುಂಬ ಫಾಸ್ಟಾಗಿ ಬರ್ತಿದೆ ಅಲೆಗಳು. ಅದಕ್ಕೆ ಅನಿಸುತ್ತೆ ಬಿಡ್ತಾ ಇಲ್ಲ ಇಲ್ಲಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗಂತೂ ಈ ಬೀಚ್ನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಇನ್ನೂ ಏನಾದರೂ ಅಲ್ಲಿ ಆಟ ಆಡೋದಕ್ಕೆಲ್ಲ ಬಿಟ್ಟಿದ್ದಾರೆ ಎಷ್ಟು ಎಂಜಾಯ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು ಈ ಬೀಚ್ನ ನೋಡಿ.
ಮಾಡ್ತೀನಿ. ಬಾ ಈ ಕಡೆ ಬಾ ಸಾಕು. ನಮ್ಮ ಪಾಪು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಅಷ್ಟೊಂದೆಲ್ಲ ಯಾವಾಗ ನೋಡಿದ್ರು ವಾಟರ್ ಅಂತ ಇದ್ಲು. ಹತ್ರ ಕರ್ಕೊಂಡೋಗಿಲ್ಲ ಅಲ್ವಾ, ಅವಳಿಗೆ ಅಷ್ಟೊಂದು ಏನೂ ಗೊತ್ತಾಗಿಲ್ಲ. ಇದನ್ನೇನೋ ಒಂದು ಹಿಡ್ಕೊಂಡು ಸುಮ್ಮನೆ ಆಟ ಆಡ್ಕೊಂಡಿದ್ಲು ಇವಳು. ಆಮೇಲೆ ಕ್ರ್ಯಾಂಕಿ ಆಗಕ್ಕೆ ಸ್ಟಾರ್ಟ್ ಆಗಿದ್ಲು. ಶೂಟ್ ಮಾಡ್ತಾ ಇದ್ದಾರೆ ಈಗ. ಏನು ಏನು ಕಾಣಿಸ್ತೈತೆ? ವೆರಿ ಗುಡ್. ಪೇ ಆ್ಯಂಡ್ ಯೂಸ್ ಅಂತ ಇಲ್ಲಿ. ಹಂಗೆ ಸ್ವಲ್ಪ ನಾನು ಪಾಪು ಎಲ್ಲರೂ ಕುತ್ಕೊಂಡು ಬೀಚ್ನ ಎಂಜಾಯ್ ಮಾಡ್ತಿದ್ವಿ. ಅವಳಿಗಂತೂ ಇನ್ನೂ ಏನೂ ಗೊತ್ತಾಗೋದೇ ಇಲ್ಲ ಬೀಚ್ ಅಂದರೆ ಏನು ಅಂತ. ಇನ್ನೊಂದು ಸ್ವಲ್ಪ ದೊಡ್ಡವಳಾದ್ಮೇಲೆ ಅವಳು ಕೂಡ ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಕೊಂಡು ಹಾಗೆ ನಾನು ಪಾಪು ಎಲ್ಲರೂ ಕೂಡ ಸುಮ್ಮನೆ ಕುತ್ಕೊಂಡಿದ್ವಿ. ಅಲ್ಲೇನು ಒಳಗಡೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಬನ್ನಿ ಬೀಚ್ದು ಸೌಂಡ್, ನ್ಯಾಚುರಲ್ ಸೌಂಡನ್ನ ಕೂಡ ಹಾಕಿರ್ತೀನಿ, ಹೇಗಿರುತ್ತೆ ಅಂತ ನೀವು ಕೂಡ ಎಂಜಾಯ್ ಮಾಡಿ. ಆ್ಯಂಡ್ ನಾನು ಕೂಡ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡೆ, ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಯಾರ್ಯಾರು ಫಾಲೋ ಮಾಡ್ತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಬಂತು. ಗಾಯ್ಸ್ ನೋಡಿ, ಇವಾಗ ಇಲ್ಲಿ ಎಲ್ಲರೂ ಕುತ್ಕೊಂಡು ಬೀಚ್ ವ್ಯೂ ತಗೋತಾ ಇದ್ದಾರೆ. ಬೇಬಿ ಇಲ್ಲ ನೋಡಿ ಚೋಟ. ಫೋಟೋಗ್ರಾಫರ್ ನಂಗೆ ಇದರೆಲ್ಲ ಏನು ಮಾಡ್ಕೊಡಲ್ಲ, ಎಷ್ಟು ನೋಡಿಲಿ. ಸೊ ಬೀಚ್ ಹತ್ರ ಎಲ್ಲ ಕುತ್ಕೊಂಡು ಹಾಗೆ ಎಂಜಾಯ್ ಮಾಡಿದ್ವಿ. ತುಂಬ ಹೊತ್ತು ಇರಲಿಲ್ಲ, ಅಲ್ಲಿ ಜಸ್ಟ್ ಒಂದು 1 hour ಇದ್ವೇನೋ ಅನಿಸುತ್ತೆ. ನಾನು ಬರೀ ವೀಡಿಯೋಸ್ ಮಾಡ್ಕೊಂಡೇ ಕುತ್ಕೊಂಡಿದ್ದೆ, ಜಾಸ್ತಿ ಇನ್ನೂ ಎಂಜಾಯ್ ಮಾಡೋಕ್ಕೆ ಆಗಿಲ್ಲ. ಎಲ್ಲ ಯೂಟ್ಯೂಬರ್ಸ್ ಕಥೆನೂ ಹಿಂಗೆ ಅನಿಸುತ್ತೆ. ಚೆನ್ನಾಗಿತ್ತ? Okay, let's go. ಗಾಯ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಇವರು ಅಲ್ಲೋಗ್ಬೇಕು ಎಲ್ಲೋ ಬೇರೆ ಕಡೆ ಹೋಗ್ಬೇಕಂತೆ. ಅದೇನೋ ನಂಗೆ ಇಷ್ಟನೇ ಇಲ್ಲ ಹೋಗೋಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಮಂಗಳೂರಿಗೆ ಬಂದರೆ ತಣ್ಣೀರು ಬಾವಿ ಬೀಚ್ಗೆ ಬನ್ನಿ. ಎಷ್ಟು ಕ್ಲೀನಾಗಿದೆ ಗೊತ್ತಾ. ನೀವು ಬೇರೆ ಬೀಚ್ಗೆ ಬಟ್ ಆಟ ಆಡೋಕ್ಕೆಲ್ಲ ಬಿಡ್ತಾ ಇಲ್ಲ, ಮೇ ಬಿ ಬಿಡ್ತಾರೆ ಅನಿಸುತ್ತೆ. ಆ ಕಡೆ ಎಲ್ಲ ಇದೆ ನೋಡಿ ವಾಶ್ರೂಮ್ಸು, ಬಟ್ ಬಿಡ್ತಾ ಇಲ್ಲ ಬಿಕಾಸ್ ತುಂಬ ಫಾಸ್ಟಾಗಿ ಬರ್ತಿದೆ ಆ್ಯಂಡ್ ಮಳೆ ಜಾಸ್ತಿ ಇದೆ, ಅದಕ್ಕೋಸ್ಕರ ಮೇ ಬಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ನಾರ್ಮಲ್ನಲ್ಲಿ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ಎಷ್ಟು ಫಾಸ್ಟಾಗಿ ಬರ್ತಾಯಿದೆ ನೋಡಿ. ಇವರು ಒಂದು ಫೋಟೋ ಒಂದು ವೀಡಿಯೋ ಆಗಿದ್ರೆ ಒಂದು ತೆಗ್ಬಿಟ್ಟು ಓಡೋಗ್ಬಿಡ್ತಾರೆ, ಅವ್ರಿಗೆ ಮಾತ್ರ ತಗೊಡ್ತಾರೆ ನೋಡಿ. ಎಷ್ಟು ಮೋಸ ತಾನೆ. ನಾವಿನ್ನು ಹೊರಡೋಣ ಅಂತ ಹೊರಟ್ವಿ, ಮಳೆ ನೋಡಿ ನಾವು ಅಲ್ಲಿಂದ ಜಸ್ಟ್ ಕಾರ್ ಒಳಗಡೆ ಕೂಡ ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ಮಳೆ ಬಂದುಬಿಡ್ತು.
ಹತ್ರನೇ ಇತ್ತು ನಾವು ಹೋಗ್ಬೇಕಾಗಿರೋ ಅಂಥ ಪ್ಲೇಸು. ಸೊ ಅದು ಅವ್ರ ಹತ್ರನೇ ಅಂಬ್ರೆಲಾ ಇಸ್ಕೊಂಡು ಹೊರಟ್ವಿ ಇವಾಗ. ನಾನು ಇಲ್ಲಿ ನಿಲ್ತಾ ಇದ್ದೀನಿ. ಸೊ ಗಾಯ್ಸ್, ಇವಾಗ ಏನಿದು ಟಾಡಿ ಅಂದ್ರೆ ಏನು ಹೇಳಿ? ನೋಡಿ ಅಂದ್ರೆ ಸೇಂದಿ, ಶೇಂದಿ ಅಂದ್ರೇನು? ಮಜ್ಜಿಗೆ, ತೆಂಗಿನ ರಸ, ತೆಂಗಿನಕಾಯಿ ಇರ್ತಾರೋ. ಓಕೆ. ಮಂಗಳೂರಲ್ಲಿ ಅಲ್ಲಿ ಬೀಚ್ ಹತ್ರ ಒಂದು ಟಾಡಿ ಅಂತ ಸಿಗುತ್ತೆ, ಅದನ್ನು ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನಾವಿವತ್ತು ಫಿಶ್ ಹಾಗೆ ಚಿಕನ್, ನೀರು ದೋಸೆ, ಈ ಥರ ಟಾಡಿ ತುಂಬಾ ತೊಗೊಂಡಿದ್ವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗಾದರೂ ಸ್ವಲ್ಪ ಫುಡ್ನಾದರೂ ಎಂಜಾಯ್ ಮಾಡೋಣ ಅಂತ ಹೇಳಿ. ನಾನಂತೂ ಹೋದಾಗಿಂದ ಬರೋವರೆಗೂ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಫೋನ್ ಹಿಡ್ಕೊಂಡು ಒಂಥರ ಪ್ಲೇಸ್ನಂತೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲ್ಲ ಅನಿಸ್ಬಿಡುತ್ತೆ. ಇವಾಗ ಬ್ರೇಕ್ಫಾಸ್ಟ್ ಒಂಥರ ಬ್ರಂಚ್ ಅಂತಲೇ ಅನ್ಬೋದು. ಎಲ್ಲ ತಿಂದ್ಕೊಂಡು ಅಲ್ಲೇ ಬ್ಯಾಕ್ ಸೈಡಲ್ಲೇ ಇವಾಗ ಬೋಟಿಂಗ್ ಇದೆ ಅಂತ ಹೇಳಿದ್ರು. ಬಟ್ ನಾವು ಆ ಕಡೆ ಸೈಡ್ ಹೋಗಬೇಕಿತ್ತು. ಇಲ್ಲಿ ಊರವ್ರು ಇರ್ತಾರಲ್ಲ, ಅವ್ರನ್ನ ಈ ದಡದಿಂದ ಆ ಕಡೆ ದಡಕ್ಕೆ ಬಿಡೋಕ್ಕೆ ಮಾತ್ರ ಅಂತ ಇರೋದು. ಟೂರಿಸ್ಟ್ಗೆಲ್ಲ ಅಂದರೆ ಬೇರೆ ಕಡೆ ಹೋಗ್ಬೇಕಂತೆ. ಸೊ ಅದಕ್ಕೆ ಸುಮ್ಮನೆ ಅಲ್ಲೇ ನೋಡಿಕೊಂಡು ಇವಾಗ ವಾಪಸ್ ಬರ್ತಿದ್ದೀವಿ. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಕಡೆ ಬೀಚ್, ಈ ಕಡೆ ನದಿ. ಸಕ್ಕತ್ತಾಗಿತ್ತು ಮಾತ್ರ ಪ್ಲೇಸ್ ಮಾತ್ರ. ಇವಾಗ ಮತ್ತೆ ರೂಮಿಗೆ ಬಂದಿದ್ದೀವಿ. ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಗಪ್ಪ ಬೋಟಿಂಗ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಎಲ್ಲವೂ ಕರ್ಕೊಂಡು ಹೋಗ್ತೀನಿ. ಹೆಂಗಿರುತ್ತೆ ಅಂತ ನೋಡಿ. ಮೇಬಿ ನೋಡಿ ರೆಡಿಯಾಗಿದೆ. ಸೊ ನಾನು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಸೊ ಗಾಯ್ಸ್, ರೆಡಿ ಆಗಿದ್ದೀವಿ. ಇವಾಗ ಮತ್ತೆ ಬೋಟಿಂಗ್ ಹೋಗಬೇಕು. ಹಾಗೆ ಒಂದು ಇಲ್ಲಿ ಮಂಗಳೂರಲ್ಲಿ ಫೇಮಸ್ ಹೋಟೆಲ್ ಇದೆಯಂತೆ, ನಾರಾಯಣ ಅಂತ. ಅಲ್ಲೂ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಎಲ್ಲ ಇವಾಗ ರೆಡಿ ಆಗ್ತಿದ್ದಾರೆ. ನಂದು ಬೇಬಿದು ರೆಡಿಯಾಗಿದೆ. ಸೊ ಬನ್ನಿ ಹೊರಡೋಣ. ಇವಾಗ ವೆದರ್ ನೋಡಿ, ಇವಾಗ ಮಳೆ ನಿಂತಿದೆ. ಇಲ್ಲಿ ಇಷ್ಟು ಮಳೆ ಬಂದರೂ ಎಷ್ಟು ಬಿಸಿಲಿದೆ ಅಂದರೆ ಕಾಲಿಟ್ರೆ ಬಿಸಿ ಆಗ್ತಾಯಿದೆ. ಹೇಳಿದ್ನಲ್ಲ ಬೋಟಿಂಗ್ ಕೂಡ ಹೊರಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಲೇಟ್ ಆಗಿಬಿಡ್ತು. ಇವರೆಲ್ಲ ಎದ್ದು ರೆಡಿ ಆಗೋದು, ಅದಕ್ಕೆ ಕ್ಯಾನ್ಸಲ್ ಆಯಿತು. ಇವಾಗ ಡೈರೆಕ್ಟ್ ಹೋಟೆಲ್ ನಾರಾಯಣ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಪಾಪ ಫುಲ್ ಎಕ್ಸೈಟಿಂಗ್ ಆಗಿದ್ಲು ಬೋಟಿಂಗ್ ಹೋಗ್ತೀವಿ ಅಂತ. ಬಟ್ ನೋಡೋಣ, ನೆಕ್ಸ್ಟ್ ಟೈಮು ಯಾವಾಗಾದರೂ ಹೋಗಬೇಕು. ಆ್ಯಂಡ್ ಹಂಗೆ ಲೈಟಾಗಿ ಮಂಗಳೂರೆಲ್ಲ ಯಾವ ಥರ ಇದೆ ಅಂತ, ಈ ಕಡೆ ಎಲ್ಲ ಯಾವ ಥರ ಇರುತ್ತೆ ಮನೆಗಳು ಅಂತ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಪಾಪು ಕೂಡ ಎಲ್ಲೇ ಕಾರ್ ಹತ್ತಿದ್ರು ಆಲ್ರೆಡಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ಲು. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ, ಒಂದು 1/2 hour ಇತ್ತು. ಅದಕ್ಕೆ ಅವಳನ್ನ ಮಾತಾಡಿಸ್ತಾ ಇದ್ದೆ, ಆದರೂ ಮಲ್ಕೋತಾನೆ ಇದ್ಲು ಅವಳಂತೂ. ಆ್ಯಂಡ್ ನೀವೇನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಬೀಚ್ಗೆ ಹೋಗಬೇಕು ಅಂತ ಇದ್ದರೆ, ಎಸ್ಪೆಷಲಿ ಈ ಥರ ಮಂಗಳೂರು ಸೈಡಲ್ಲಿ ಫಸ್ಟೇ ವಿಚಾರಿಸ್ಕೊಂಡು ಹೋಗಿ. ಬಿಕಾಸ್ ನೋಡಿ, ಇವಾಗ ಮಳೆ ತುಂಬ ಇರೋ ಟೈಮಲ್ಲಂತೂ ಅಲ್ಲಿ ಅಲೋನೇ ಮಾಡಲ್ಲ. ಅದಂತೂ ನಂಗೆ ಸ್ವಲ್ಪ ಬೇಜಾರಾಯಿತು. ಇಲ್ಲ, ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ಆ್ಯಂಡ್ ನೋಡಿ, ಮಂಗಳೂರಲ್ಲೆಲ್ಲ ಯಾವ ಥರ ಇದೆ ಮನೆಗಳಂತೂ ಎಲ್ಲ ಡಿಫ್ರೆಂಟಾಗಿರುತ್ತೆ ಇಲ್ಲಂತೂ. ನಾನು ತುಂಬ ವರ್ಷದ ಹಿಂದೆ ಬಂದಿದ್ದೆ ಅದಕ್ಕೋಸ್ಕರ. ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಕೂಡ ರೀಚ್ ಆದ್ವಿ. ಇದೇನೇ ಹೋಟೆಲ್ ನಾರಾಯಣ, ಫೇಮಸ್ ಆಗಿರೋ ಹೋಟೆಲ್ ನಾರಾಯಣ ಮಂಗಳೂರಿಗೆ ಬರ್ತಾ ಇದ್ದೀವಿ. ವಾ, ಸ್ಯಾರಿಯಲ್ಲಿ ಆಂಟಿದು ಹೋಟೆಲ್ ನಾರಾಯಣ ಸಿನ್ಸ್ 1945. ಸರಿ, ಮಾಡ್ತೀನಿ ನಾನು. ಓಕೆ, ನೋಡಿ ಬೇಬಿ
ಎಲ್ಲಿ ಬಿಟ್ಟಿದ್ದೀನಿ? ಸೊ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ತಾರೆ, ಏನೇನೆಲ್ಲ ಆರ್ಡರ್ ಮಾಡ್ತೀನಿ. ಆಂಟಿ ಸಾರಿ ಇಲ್ಲಪ್ಪ. ವಾ ಎಲ್ಲಿ ಹೋಗ್ಬಿಟ್ಟಿದೆ ಆಂಟಿ ಸಾರಿ. ಆಂಟಿ ಅದಕ್ಕೆ ಡ್ರೆಸ್ ಹಾಕೊಂಡಿದೆ ನೋಡಿ ಇವಾಗ. ವಾ ಬೇಬಿ ಸಾರಿ. ಇದೇನು ಸ್ಪೆಷಾಲಿಟಿ ಹೇಳಿ? ಗಂಜಿ ನೀರು ಹೋಟೆಲ್ ಹೋಟೆಲ್ ನಾರಾಯಣ. ಗೂಗಲ್ ಮಾಡಿದ್ರೆ ಸ್ಪೆಷಾಲಿಟಿ ಗೊತ್ತಾಗುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ, ನೀವು ಹೇಳಿ, ನಿಮ್ಗೆ ಗೊತ್ತು ತಾನೆ. ಫ್ರೈ ಮೀಲ್ಸ್, ನೀನು ಫಿಶ್ ಫ್ರೈ ಬಂದಾಗ ಫೋಟೋ ತೆಗಿಬೇಕು, ಅವಾಗ ಗೊತ್ತಾಗುತ್ತೆ ಏನು ಸ್ಪೆಷಾಲಿಟಿ ಅಂತ. ವೆರೈಟೀಸ್ ಆಫ್ ಫಿಶ್ ಫ್ರೈ ತೊಗೊಂಡು ಮುಂದೆ ಹೇಳ್ತಾರೆ ಯಾವ್ದು ಬೇಕು ಅಂತ. ನೀನು ತೊಗೊಂಡು ಹಾಕ್ತೀನಿ. ಇದು ಗಂಜಿ ನೀರಾ? ಗಂಜಿ ನೀರು ಹ್ಞೂ, ನೀನು ತಗೋಪ ಕುಡೀರಿ, ಚೆನ್ನಾಗಿದೆ ಬಿಸಿ ನೀರು. ಬೇಕು ಡಿಶ್ ಮಾಡೋಣ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲ ಕಡೆ ಸಿಗುತ್ತಲ್ಲ ಆ ಥರ ತುಂಬಾ ವೆರೈಟೀಸ್ ಇರುತ್ತೆ ಅಂತ ಅಂದ್ಕೊಂಡ್ರೆ, ಇಲ್ಲಿ ಏನು ಸ್ಪೆಷಾಲಿಟಿ ಗೊತ್ತಾ? ಬರೀ ಸಿಗೋದಲ್ಲಿ ಮೀಲ್ಸ್ ಮತ್ತು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ಗಳಷ್ಟೇ. ಸೇಮ್ ಇವಾಗ ಮೈಸೂರು ಹನುಮಂತು ಪಲಾವ್ ಇದೆಯಲ್ಲ ಆ ಥರ ಅಂತ ನಾನು ಅಂದ್ಕೊಂಡೆ. ಅಷ್ಟೇನಾಗಾದ್ರೆ ನಂಗೆ ಗೊತ್ತಿಲ್ಲ, ನೀವೇ ಹೇಳಿ. ಆ್ಯಂಡ್ ಊಟ ಅಂತೂ ಸಕ್ಕತ್ತಾಗಿತ್ತು. ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ತಿಂದಿದ್ದೀನಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನೀವೇನಾದರೂ ನೆಕ್ಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ಡೆಫಿನೆಟ್ಲಿ ಈ ಹೋಟೆಲ್ಗೆ ಟ್ರೈ ಮಾಡಿ. ನೋಡೋಕ್ಕೆ ತುಂಬ ಚಿಕ್ಕದಿದೆ, ಬಟ್ ತುಂಬ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸಿಟಿ ನೋಡಿ, ಈಗ ಆ್ಯಂಡ್ ಸೊ ಫೈನಲಿ ಊಟ ಎಲ್ಲ ಆಯಿತು. ಸ್ವಲ್ಪ ಅಲ್ಲಿ ಬೀಡ ಎಲ್ಲ ತಿಂದ್ಕೊಂಡು ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾವು ಆಲ್ಮೋಸ್ಟ್ ಬಿಟ್ಟಾಗ ಒಂದು 4 o'clock ಅನಿಸುತ್ತೆ. ಹಾಗೆ ಸ್ವಲ್ಪ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಸಿಕ್ತು, ಅದನ್ನು ಕೂಡ ಹ್ಯಾಡ್ ಮಾಡಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಮಳೆ ಅಂತೂ ನಾವು ಹೋದಾಗಿಂದ ಇದ್ದಿದ್ದು ಬರೋವರೆಗೂ ಹಾಗೆ ಇತ್ತು ಅಂತಲೇ ಹೇಳ್ಬೋದು. ಒಂಥರ ಸಕ್ಕತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಈ ಟ್ರಿಪ್. ಮತ್ತೆ ನೋಡೋಣ, ಬೇಗನೆ ಇನ್ನೊಂದು ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಯಾವಾಗ ಆಗೋದೋ ಗೊತ್ತಿಲ್ಲ. ಆ್ಯಂಡ್ ಇದಾಗಿತ್ತು ನಮ್ಮ ಮಂಗಳೂರು ಆ್ಯಂಡ್ ಧರ್ಮಸ್ಥಳದ ವ್ಲಾಗ್. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.